ಹಿಜಾಬ್ಗೆ ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಬೇರೆ ಏನ್ ಕೆಲಸ ಇದೆ ಹೇಳಿ, ಕೇಸರಿ ಶಾಲು ಹಾಕಿಕೊಂಡ್ರೆ ಕೆಲಸ ಸಿಕ್ಕಿಬಿಡುತ್ತಾ? ಬಿಜೆಪಿ ನಾಯಕರ ಮಕ್ಕಳು ಫಾರಿನ್ ಅಲ್ಲಿ ಓದ್ತಾರೆ. ಬಿಜೆಪಿಯ ಎಷ್ಟು ನಾಯಕರ ಮಕ್ಕಳಿಗೆ ಹನುಮಾನ್ ಚಾಲಿಸ ಬರುತ್ತೆ? ಮುಸ್ಲಿಮರು ಜನಿವಾರ ಹಾಕ್ತಾರಾ? ಹಿಂದೂಗಳಲ್ವಾ ಹಾಕೋದು? ಕುಂಕುಮ ಇಡ್ತಾರಲ್ಲ, ಅದನ್ನ ಬ್ಯಾನ್ ಮಾಡೋಕೆ ಆಗುತ್ತಾ? ಅವರವರ ಸಂಪ್ರದಾಯವನ್ನ ಗೌರವಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಇದೀಗ ಕಿಡಿಯನ್ನ ಕಾರಿದ್ದಾರೆ. ಹಿಜಾಬ್ಗೆ ಅವಕಾಶವನ್ನು ನೀಡಿದ್ದಕ್ಕೆ ಬಿಜೆಪಿ ಆಕ್ಷೇಪವನ್ನ ಹೊರಹಾಕ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಬೇರೆ ಯಾವ ಕೆಲಸ ಇಲ್ಲ, ಕೇಸರಿ ಶಾಲು ಹಾಕಿಕೊಂಡ್ರೆ ಕೆಲಸ ಸಿಕ್ಬಿಡುತ್ತಾ ಮಕ್ಕಳಿಗೆ? ಬಿಜೆಪಿಗೆ ಹೇಗೆ ಆ ಶಾಲ್ ಹಾಕೊಳ್ಳಿ, ಈ ಶಾಲ್ ಹಾಕೊಳ್ಳಿ, ಆ ಶಾಲ್ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಆಯ್ತಪ್ಪ, ನಿಮ್ಮ ಮಕ್ಕಳಿಗೆ ಯಾಕೆ ಆಗ್ತಾ ಇಲ್ಲ ಅದನ್ನು ಹೇಳಿ. ಬೇರೆಯವ್ರ ಮಕ್ಕಳಿಗೆ ಧರ್ಮ ಆಚರಣೆ, ಬೇರೆಯವ್ರ ಮಕ್ಕಳಿಗೆ ಇದು ಶಿಷ್ಟಾಚಾರ ಎಲ್ಲ. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಕಾಲೇಜು, ಒಳ್ಳೊಳ್ಳೆ ಸ್ಕೂಲು, ಒಳ್ಳೊಳ್ಳೆ ಫಾರಿನ್ ಯೂನಿವರ್ಸಿಟಿಗೆ ಹೋಗಬೇಕು, ಉದ್ಯಮಿಗಳಾಗಬೇಕು, ನವೋದ್ಯಮಗಳು ಮಾಡಬೇಕು. ಬಡವ್ರ ಮಕ್ಕಳಿಗೆ ಮಾತ್ರ ಇದು ಕೇಸರಿ ಶಾಲು, ನೀಲಿ ಶಾಲು, ಹಸಿರು ಶಾಲು, ಅರ್ಶಿಣದ ಶಾಲು, ಹಿಜಾಬು, ಇದಕ್ಕೆ ಜನ ವೋಟ್ ಮಾಡಿರೋದು ನಮಗೆ. ಮುಸ್ಲಿಂ ಸಮುದಾಯದ ಓಲೈಕೆಯಾಗಿ ಅದಕ್ಕೆ ಹೇಳ್ತಾ ಇರೋದ್ರಿ. ಎಲ್ಲನೂ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿಬಿಟ್ಟೆ ಮಾಡಿರೋದು ಇದು. ಇದರಲ್ಲಿ ವಾಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಹೇಳಿ? ಏನು ಬಿಜೆಪಿಗೆ ಹೇಗೆ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನಾವು ಆದೇಶ ಹೊರಡಿಸ್ಬೇಕಾ? ದಯವಿಟ್ಟು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇರೋದು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮತ್ತು ಧರ್ಮಕ್ಕೆ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ. ಆ BJP ಅವರು ಕೆಲಸ ಇಲ್ಲ ಸ್ವಾಮಿ. ಅವ್ರು ಹೇಳ್ತಾ ಇದ್ದಾರೆ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಸರಿ, ಅವರಿಗೆ ಏನೂ ಇಷ್ಟ ಇಲ್ಲ. ಅದಕ್ಕೆ ಇವೆಲ್ಲ ತರ್ತಾ ಇರೋದವರು. ಅವ್ರು ಯಾವ ಮಕ್ಕಳು ರೀ ಗೋಶಾಲೆಗೆ ಹೋಗ್ತಾರೆ? ಅವ್ರು ಯಾವ ಮಕ್ಕಳಿಗೆ ರೀ ಹನುಮಾನ್ ಚಾಲಿಸ ಬರುತ್ತೆ? ಎಷ್ಟು ಜನ ತೋರಿಸಿ ನನಗೆ. ನಮ್ಮ ಒಂದು 100 ಶಾಸಕರು ಇರಬೇಕಲ್ಲ ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ, ಅವ್ರವ್ರ ಮಕ್ಕಳು ಏನೇನು ಮಾಡ್ತಾರೆ ನೋಡಿ. ಸುಮ್ಮನೆ ಇದೆಲ್ಲ ಬರೀ ಬಡವ್ರ ಮಕ್ಕಳಿಗೆ. ಸರ್ಕಾರ ಬಂದು 3 ವರ್ಷ ಆದ್ಮೇಲೆ ಈ ತೀರ್ಮಾನ ತೆಗೆದುಕೊಳ್ತಾ ಇರೋದ್ರ ಹಿಂದೆ ನೋಡಿ ಕನ್ಸಲ್ಟೇಟ್ ಸರ್ಕಾರದ ವಿರುದ್ಧ ಭರವಸೆ ಕೊಟ್ಟಿದ್ರು, ಈಡೇರಿಸಲಿಲ್ಲ ಅಂತ ಬಹಿರಂಗವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಮುಸ್ಲಿಂ ಸಮಾವೇಶ ಈಗ ನೋಡಿ BJP ಅವ್ರಿಗೆ ಕೇಳ್ಬಿಟ್ಟು ನಾವು ಸರ್ಕಾರ ನಡೆಸ್ತೀವೇನ್ರಿ? ಇಟ್ ಈಸ್ ದ ಗವರ್ಮೆಂಟ್ ಆಫ್ ದ ಡಿಸಿಷನ್. ವೆನ್ ಇಟ್ ವಾಂಟ್ಸ್ ಇಟ್ ವಿಲ್ ಟೇಕ್. ಇವ್ರಿಗೇನು ಸಮಸ್ಯೆ? ಈಗ BJP ಅವ್ರಿಗೆ ಕೇಳ್ಕೊಂಡು ನಾವು ನೀತಿಗಳು ಮಾಡಬೇಕಾ? ಅವ್ರಿಗೆ ಕೇಳ್ಕೊಂಡು ನಾವು ಯೋಜನೆಗಳು ತಯಾರು ಮಾಡಬೇಕಾ? ನಾವು ಒಂದು ಕನ್ಸಲ್ಟೇಟಿವ್ ಪ್ರೊಸೆಸ್ ಮಾಡಿದ್ವಿ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಸರ್ಕಾರ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಸರ್ಕಾರದ ನಡೆಯನ್ನ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ, ಪ್ರತಿಯೊಬ್ಬರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಕೇವಲ ಹಿಜಾಬ್ಗೆ ಮಾತ್ರ ಅವಕಾಶ ನೀಡಿಲ್ಲ. ಜನಿವಾರ, ಕುಂಕುಮ, ರುದ್ರಾಕ್ಷಿ ಮಾಲೆಗೂ ಕೂಡ ಅವಕಾಶ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ವಿಪಕ್ಷ ನಾಯಕ BK ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜಲ್ಲಿ ಹಿಜಾಬ್ಗೆ ಸರ್ಕಾರ ಅವಕಾಶವನ್ನ ಕೊಟ್ಟಿರೋ ವಿಚಾರಕ್ಕೆ ದೆಹಲಿಯಲ್ಲಿ ಈ ಸರ್ಕಾರದ ನಡೆಯನ್ನ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ. ಕರ್ನಾಟಕ ಅನ್ನೋದು ಸರ್ವಧರ್ಮದ ಒಂದು ಶಾಂತಿಯ ತೋಟ ಇದೆ, ಪ್ರತಿಯೊಬ್ಬರಿಗೂ ಕೂಡ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅನುಭವಿಸೋ ಹಕ್ಕು ಕೂಡ ಇದೆ. ಸೊ ಕೇವಲ ಹಿಜಾಬ್ಗೆ ಮಾತ್ರ ನಾವು ಅವಕಾಶವನ್ನ ನೀಡಿಲ್ಲ, ಜನಿವಾರ ಆಗಿರ್ಬೋದು, ಕುಂಕುಮ, ರುದ್ರಾಕ್ಷಿ ಮಾಲೆಗೂ ಕೂಡ ಅವಕಾಶ ಇದೆ ಅಂತ ಸರ್ಕಾರದ ನಡೆಯನ್ನ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ವಿಪಕ್ಷ ನಾಯಕ BK ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿದೆ, ಯಾವ ಧರ್ಮ ಬೇಕೋ ಅದನ್ನು ಪಾಲನೆ ಮಾಡಬಹುದು. ಮಕ್ಕಳು ಅವರು ಮನೆಯಿಂದ ಹೊರಗಡೆ ಬಂದು ಅವರ ಆತ್ಮಸ್ಥೈರ್ಯವನ್ನು ತುಂಬಿಸಲಿಕ್ಕೆ ಒಂದು ಪ್ರಯತ್ನ ಮೊದಲಿಂದಲೂ ಸಹ ಮಾಡಿದೆ. ಇಂದಿರಾ ಗಾಂಧಿಯವರು 1965ನೇ ಇಸ್ವಿಯಲ್ಲಿ ಆ ಯೂನಿಫಾರ್ಮ್ನ ತಗೊಂಡು ಬಂದರು. ಆಮೇಲೆ 69ರಲ್ಲಿ ಅದು ಕಡ್ಡಾಯ ಮಾಡಿದ್ರು. ಈಗ ಅದ್ರ ಸಮಾನತೆ ಇರಬೇಕು ಅನ್ನೋ ವಿಚಾರದಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಧಾರ್ಮಿಕ ಸಂಕೇತಕ್ಕೆ ಎಲ್ಲೂ ಸಹ ಯಾರೂ ಅಭ್ಯಂತರ ಆಕ್ಷೇಪ ಇಲ್ಲ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ದೇಶದಲ್ಲಿ ಆಗ್ತಕ್ಕಂಥ ದೊಡ್ಡ ಹಗರಣ ನೀಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ದೇಶದಲ್ಲಿ ಆಗಿರ್ತಕ್ಕಂಥ ಅಧೋಗತಿ, ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋಗ್ತಾರೆ, ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಸರ್ಕಾರ ತೆಗೆದುಕೊಂಡಿರೋ ತೀರ್ಮಾನ ನಾವು 2023ನೇ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ನಾವು ಯಥಾಸ್ಥಿತಿಗೆ ತರ್ತೀವಿ ಅಂತೇಳಿ ತಂದಿದ್ವಿ. ಭೇದ ಭಾವ ಮಾಡ್ತಾ ಇರ್ತಕ್ಕಂಥದ್ದು, ದಾಡಿ ಬಿಟ್ಟಿರೋನ ಒಬ್ಬ 9 ವರ್ಷದ ಹುಡುಗ ಜುನೇದ್ ಅಂತ ಹೇಳಿ ಫರೀದಾಬಾದಲ್ಲಿ ಟ್ರೈನಲ್ಲಿ ಹೋದಾಗ ಅವನು ದಾಡಿ ಬಿಟ್ಟಿದ್ದಾನಂತ ಸಾಯಿಸಿದವ್ರು ಯಾರಂತೆ?
ಆಸಿಫಾ ಅಂತೇಳಿ ಜಮ್ಮುನಲ್ಲಿ ಒಂದು ಸಣ್ಣ 8 ವರ್ಷದ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ಯಾರ್ದಂತೆ. ಆದರೆ ಇವ್ರು ಮಾಡ್ತಕ್ಕಂಥದ್ದೆಲ್ಲ ಧಾರ್ಮಿಕ ವಿಚಾರವನ್ನು ಮುಂದಿಟ್ಕೊಂಡು ಧರ್ಮಾಂಧತೆಯನ್ನು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ISI ಅಲ್ಲ, ಇದು ಭಾರತ ದೇಶ, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರಿಗೂ ಸಹ ಅವಕಾಶ ಇದೆ. ಶಾಲಾ ಕಾಲೇಜಲ್ಲಿ ಹಿಜಾಬ್ ಬಳಕೆಗೆ ಅವಕಾಶ ವಿಚಾರಕ್ಕೆ ಮೈಸೂರಲ್ಲಿ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಮಕ್ಕಳು ಸ್ವತಂತ್ರವಾಗಿ ನೆಮ್ಮದಿಯಾಗಿ ಓದಬೇಕು, ಮಕ್ಕಳಿಗೆ ಓದುವ ಮುಕ್ತವಾದ ವಾತಾವರಣ ನಿರ್ಮಾಣ, ಯಾರೋ ಕಿಡಿ ಹಚ್ಚಿದ್ರೆ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಆಗುತ್ತೆ. ಮೈಸೂರಲ್ಲಿ ಶಾಸಕ ತನ್ವೀರ್ ಸೇಠ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶಾಲಾ ಕಾಲೇಜಲ್ಲಿ ಹಿಜಾಬ್ ಬಳಕೆಗೆ ಅವಕಾಶವನ್ನು ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಓದುವಂತಹ ಮಕ್ಕಳು ಸ್ವತಂತ್ರವಾಗಿ ನೆಮ್ಮದಿಯಾಗಿ ಓದನ್ನ ಮುಂದುವರಿಸಬೇಕು, ಮಕ್ಕಳಿಗೆ ಓದುವ ಮುಕ್ತವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ಬೇಕು, ಯಾರೋ ಕಿಡಿ ಹಚ್ಚಿದ್ರೆ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಆಗುತ್ತೆ ಅಂತ ಮೈಸೂರಲ್ಲಿ ಶಾಸಕ ತನ್ವೀರ್ ಸೇಠ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಈ ವಿಚಾರದಲ್ಲಿ ವಿನಾಕಾರಣ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಸರಿಯಲ್ಲ. ವಿದ್ಯೆ ಕಲಿಯುವಂತವರ ಸಂಖ್ಯೆ ಯಾವ ಪ್ರಮಾಣದಲ್ಲಿ ನಾವು ಇರಬೇಕಾಗಿತ್ತು, ನಮ್ಮ ದೇಶದ ಪ್ರಗತಿ ಸುಮಾರು 2 ದಶಕಗಳ ಹಿಂದೆನೆ ನಾವು ಅದನ್ನ ಸಾಧನೆ ಮಾಡಬೇಕಾಗಿತ್ತು. ವಿಳಂಬ ಆಗಿದ್ರು ಕೂಡ ಇವತ್ತು ಶಿಕ್ಷಣದ ವಿಚಾರದಲ್ಲಿ ಮುಕ್ತವಾದಂತ ಅವಕಾಶ ಆಗ್ಬೇಕು. ನಾಗರಿಕತೆ ವ್ಯವಸ್ಥೆಯಲ್ಲಿ ನಾವು ಏನ್ ಹಾಕೋಬೇಕು ಹಾಕೋಬಾರ್ದು ಅನ್ನೋದು ಹೇಳೋದಲ್ಲ, ಸಭ್ಯತೆಯಿಂದ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ನಾವು ಹೇಳ್ಬೇಕಾಗಿರುವಂಥದ್ದು. ಸೊ ಆ ಕಾರಣದಿಂದ ಇದಕ್ಕೆ ಬಿಜೆಪಿ ಅವರು ತಕರಾರು ಎತ್ತಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ನಡೀತಾ ಇರುವಂತ ವ್ಯವಸ್ಥೆನ ಯಾರು ವಿನಾಕಾರಣ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದಲ್ಲ. ಓದುವಂತ ಮಕ್ಕಳಿಗೆ ಮುಕ್ತವಾದಂತ ಅವಕಾಶ